ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವಾಗ ನಾವು ಲೀನಿಯರ್ ರಿಗ್ರೆಷನ್ ಯಾವ ರೀತಿ ಈ ಒಂದು ಟಾಪಿಕ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಇದರಲ್ಲಿ ಕ್ವೆಶನ್ ಈ ರೀತಿ ಕೊಟ್ಟಿರ್ತಾರೆ, ಎಕ್ಸು ಮತ್ತು ವೈ ಕೊಟ್ಟಿರ್ತಾರೆ. ಸೊ ಈ ಲೀನಿಯರ್ ರಿಗ್ರೆಷನಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಎಕ್ಸ್ ಮತ್ತು ವೈ ಜೊತೆ ಏನು ರಿಲೇಷನ್ಶಿಪ್ ಇದೆ ಅನ್ನೋದನ್ನ ನಾವು ಕಂಡುಹಿಡಿತೀವಿ ಬೈ ಯೂಸಿಂಗ್ ಅ ಸ್ಟ್ರೇಟ್ ಲೈನ್. ಓಕೆ, ಸೊ ಇವಾಗ ನಾವು ಲೀನಿಯರ್ ರಿಗ್ರೆಷನ್ ಟೆಕ್ನಿಕ್ಸ್ನ ನಾವು ಅಪ್ಲೈ ಮಾಡಬೇಕು. ಸೊ ಇನ್ ಆರ್ಡರ್ ಟು ಪ್ರಿಡಿಕ್ಟ್ ದ 7th and 12th ವೀಕ್. ಓಕೆ, ಸೊ ಫಸ್ಟಿಗೆ ನಾವೇನು ಮಾಡಬೇಕು ಅಂದರೆ ಇದರಲ್ಲಿ ಕ್ಯಾಲ್ಕುಲೇಷನ್ ಟೇಬಲ್ ಅಂತ ನಾವು ಒಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. ಓಕೆನಾ, ನಮ್ಮ ಗೋಲ್ ಏನು ಅಂತ ಅಂದರೆ ಈ ಹೋಲ್ ಥಿಂಗ್ನ ನಾವು ಈ ಒಂದು ಈಕ್ವೇಷನ್ಗೆ ನಾವು ಕನ್ವರ್ಟ್ ಮಾಡ್ಕೊಬೇಕು. ಓಕೆ, ಸೊ ಫಸ್ಟಿಗೆ ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. ಸೊ ಎಕ್ಸ್ ಮತ್ತು ವೈ ಇದೇನಿರುತ್ತೆ ಇಲ್ಲೇ ಕ್ವೆಶನಲ್ಲಿ ಕೊಟ್ಟಿರ್ತಾರೆ. ನಾವು ಎಕ್ಸ್ ಸ್ಕ್ವಯರ್ನ ನಾವು ಬರ್ಕೋಬೇಕು. 1 ಸ್ಕ್ವಯರ್ ಏನು 1, 2 ಸ್ಕ್ವಯರ್ 4, 3 ಸ್ಕ್ವಯರ್ 9, 4 ಸ್ಕ್ವಯರ್ 16, 5 ಸ್ಕ್ವಯರ್ 25. ನೆಕ್ಸ್ಟ್ ಎಕ್ಸ್ ಇಂಟು ವೈ ಅಂತ ಅಂದರೆ ಇದು. ಓಕೆ, ಸೊ 1 ಇಂಟು 1.2 ಇಟ್ ಇಸ್ 1.2, 2 ಇಂಟು 1.8 ಏನು ಬರುತ್ತೆ ನನಗೆ 3.6. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಒನ್ ಇಸ್ 2.6 ಇಂಟು 3 ಏನು ಬರುತ್ತೆ ನನಗೆ 7.8, ರೈಟ್. ಸೊ ನೆಕ್ಸ್ಟ್ ಒನ್ ಇಸ್ 3.2 ಇಂಟು 4 ಏನು ಬರುತ್ತೆ ನನಗೆ 12.8. ನೆಕ್ಸ್ಟ್ ಒನ್ ಇಸ್ 3.8 ಇಂಟು 5 ಇಸ್ 19, ರೈಟ್. ಸೊ ಇದು ಕಂಡಿದ್ದಾದಮೇಲೆ ಸಮೇಷನ್ ಆಫ್ ಎಕ್ಸ್ ಅಂದರೆ ಇದ್ರದ್ದು ಸಮ್. ಓಕೆ, 1 + 2 + 3 + 4 + 5 ಇಷ್ಟು ಏನು ಬಂತು 15. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಇಲ್ಲಿ ಸಮೇಷನ್ ಆಫ್ ವೈ 1.2 + 1.8 + 2.6 + 3.2 + 3.8. ಸೊ ಏನು ಬರುತ್ತೆ 12.6, ರೈಟ್. ಸಮೇಷನ್ ಆಫ್ ವೈ ಬಂದುಬಿಟ್ಟು 12.6. ನೆಕ್ಸ್ಟ್ ಒನ್ ಇಸ್ ಸೊ ಇದರದ್ದು ಸಮೇಷನ್ ಆಫ್ ಎಕ್ಸ್ ಸ್ಕ್ವಯರ್ 1 + 4 + 9 + 16 + 25. ಸೊ ಎಷ್ಟು ಬರುತ್ತೆ, ಸೊ ಸಮೇಷನ್ ಆಫ್ ಎಕ್ಸ್ ಸ್ಕ್ವಯರು 51.4. 1 + 4 + 9 + 16 + 25 ಏನು ಬರುತ್ತೆ 55 ಬರುತ್ತೆ ನನಗೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ 1.2 + 3.6 + 7.8 + 12.8 + 19. ಎಸ್, ಸೊ ನನಗೆ ಇದು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ 14.4 ಬರುತ್ತೆ. ಓಕೆ, 44.4 ಬರುತ್ತೆ. ಓಕೆ, ಇವಾಗೆಲ್ಲ ನಾನು ಇದಕ್ಕೆ ಸಮ್ಮಗಿರೋಕ್ಕೆಲ್ಲ ನಾವು ಆವ್ರೇಜ್ ಕಂಡುಹಿಡಿಬೇಕು. ಅಂದರೆ ಇವಾಗ ನನಗೆ ಸಮೇಷನ್ ಆಫ್ ಎಕ್ಸ್ ಎಷ್ಟು ಬಂದಿದೆ 15, ಆವ್ರೇಜ್ ಕಂಡುಹಿಡಿಬೇಕು. ಸೊ ಇವಾಗ ಏನು ಆವ್ರೇಜ್ ಆಫ್ ಎಕ್ಸ್ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಬಾರ್ ಅಂತಲೇ ಹೇಳ್ಬೋದು. ಸೊ 15 / 5 ಎಷ್ಟು ಇನ್ಸ್ಟೆನ್ಸಸ್ ಇದೆ ನಮ್ಮ ಹತ್ರ 5 ಡೇಟಾ ಪಾಯಿಂಟ್ಸ್ ಇರೋದು. ಸೊ 5, ಸೊ ಏನು ಬರುತ್ತೆ ನನಗೆ 3. ಸೊ ಸಮೇಷನ್ ಆಫ್ ವೈ ಎಷ್ಟಿದೆ 12.6 ಅಂದರೆ ಲಾಸ್ಟಲ್ಲಿ ಕಂಡುಹಿಡಿದ್ವಲ್ಲ 12.6. ಸೊ ಈ 12.6 ಆವ್ರೇಜ್ ಅಂದರೆ ಆವ್ರೇಜ್ ವೈ ಬಾರ್ ಎಷ್ಟು ಬರುತ್ತೆ ನಮಗೆ 12.6 / 5 ಅಂತ ಅಂದರೆ ಸೊ 12.6 / 5 ಎಷ್ಟು ಬರುತ್ತೆ 2.52. ಸೊ ನೆಕ್ಸ್ಟ್ ನಾವು ಏನು ಕಂಡುಹಿಡಿದ್ವಿ, ನೆಕ್ಸ್ಟು ಎಕ್ಸ್ ಸ್ಕ್ವಯರ್ನ ಕಂಡುಹಿಡಿದ್ವಿ ಅಲ್ವಾ. ಸೊ ಇವಾಗ ಸಮೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಎಷ್ಟು ಬಂದಿತ್ತು ನಮಗೆ, ಸಮೇಷನ್ ಆಫ್ ಎಕ್ಸ್ ಸ್ಕ್ವಯರು 55, ರೈಟ್. ಸೊ 55 ಇಸ್ ಈಕ್ವಲ್ ಟು ಸೊ ಆವರೇಜ್ ಆಫ್ ಎಕ್ಸ್ ಸ್ಕ್ವಯರ್ ಇಸ್ ನಥಿಂಗ್ ಬಟ್ ಸೊ 55 / 5 ಎಷ್ಟು ಬರುತ್ತೆ ನನಗೆ 11 ಬರುತ್ತೆ. ಸೊ ಸಮೇಷನ್ ಆಫ್ ನೆಕ್ಸ್ಟು ಎಕ್ಸ್ ವೈ, ಸೊ ಎಕ್ಸ್ ವೈ ಅಂತ ಅಂದರೆ ಎಷ್ಟಿದೆ ನನಗೆ 44.4. ಸೊ 44.4 ಮತ್ತು ಆವ್ರೇಜ್ ಆಫ್ ಎಕ್ಸ್ ವೈ ಸೊ ನನಗೇನು ಬರುತ್ತೆ ಸೊ 44.5 / 5. ಸೊ ಡಿವೈಡೆಡ್ ಬೈ 5 ಮಾಡಿದ್ರೆ ಸೊ 44.5 / 5 ಎಷ್ಟು ನನಗೆ ಬರುತ್ತೆ 8.9, ರೈಟ್. ಸೊ 8.9 ಬರುತ್ತೆ. ಓಕೆ, ಸೊ ಇವಾಗ ನಾವು ಸ್ಟ್ರೇಟ್ ಲೈನ್ ಕಂಡುಹಿಡಿಬೇಕಲ್ವಾ. ಸೊ ಸ್ಟ್ರೇಟ್ ಲೈನ್ ಕಂಡುಹಿಡಿಬೇಕಂದ್ರೆ ನಾನು ಹೇಳಿದೆ y = a0 + a1x. ಸೊ ಫಸ್ಟಿಗೆ ನಾವು a0ನ ಕಂಡುಹಿಡಿಬೇಕು. ಸೊ ಫಸ್ಟಿಗೆ ನಾವು a0 a1 ಇವೆಲ್ಲ ಅನ್ನೋನ್ ಅಲ್ವಾ, ನಮಗೆ ಗೊತ್ತಿಲ್ಲ. ಸೊ ಈ ಈಕ್ವೇಷನ್ ಫಾರ್ಮಲ್ಲಿ ಬರಬೇಕಂದ್ರೆ a0 a1 ಕಂಡುಹಿಡಬೇಕು. ಸೊ ಇದರಲ್ಲಿ ಫಸ್ಟ್ ಇವಾಗ a1 ಕಂಡುಹಿಡಿಯೋದಾದರೆ ಸೊ ಎಕ್ಸ್ ವೈ ಹೋಲ್ ಬಾರ್ ಅಂತ
ಅಂದರೆ ಆವ್ರೇಜ್, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ವೈ ಬಾರ್ ಏನಿದೆ 8.9 ಮೈನಸ್, ಸೊ ಇವಾಗ ಎಕ್ಸ್ ಬಾರ್ ವ್ಯಾಲ್ಯೂ ಏನು, ಎಕ್ಸ್ ಬಾರ್ ವ್ಯಾಲ್ಯೂ ಬಂದ್ಬಿಟ್ಟು 3, ರೈಟ್. ಸೊ 3 ಇಂಟು ವೈ ಬಾರ್ ವ್ಯಾಲ್ಯೂ ಏನು 2.52, ರೈಟ್, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಬಾರ್ ಎಷ್ಟು 11, ರೈಟ್. 11 ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವಯರ್ ಅಂದರೆ 3 ಹೋಲ್ ಸ್ಕ್ವಯರ್, ರೈಟ್. ಸೊ ದಟ್ ಈಸ್ ನಥಿಂಗ್ ಬಟ್ ಇವಾಗ 8.9 ಮೈನಸ್, ಸೊ ಮೈನಸ್ 3 ಇಂಟು 2.52 ಡಿವೈಡೆಡ್ ಬೈ 11 ಮೈನಸ್ 9. ಸೊ ನನಗೇನು ಬರುತ್ತೆ ಆನ್ಸರು 0.67, ರೈಟ್. ಸೊ ನನಗೆ ಆನ್ಸರು 0.67 ಬರುತ್ತೆ. ಸೊ ಅದಾದಮೇಲೆ ಇವಾಗ A0 ಕಂಡುಹಿಡಿಬೇಕು. ಸೊ ಇವಾಗ ವೈ ಬಾರ್ ವ್ಯಾಲ್ಯೂ ಏನು 2.52, ಸೊ ರೈಟ್ 2.52 ಮೈನಸ್, ಸೊ A1 ಅಂತ ಅಂದರೆ ಇವಾಗ ನಾವು ಕಂಡುಹಿಡಿದ್ವಲ್ಲ ಅದು, ಸೊ 0.67 ಇಂಟು ಎಕ್ಸ್ ಬಾರ್ ವ್ಯಾಲ್ಯೂ ಏನಿದೆ 3, ಸೊ ಎಕ್ಸ್ ಬಾರ್ ಎಲ್ಲಿದೆ ಇದು, ಓಕೆ, ಇಂಟು 3. ಸೊ ಏನು ಬರುತ್ತೆ, ಸೊ 2.52 ಮೈನಸ್ 0.67 ಇಂಟು 3 ಏನು ಬಂತು ನಮಗೆ 0.51, ಓಕೆ. ಸೊ 0.51 ಆ್ಯಕ್ಚುಲಿ ಇದು ನಿಮಗೆ ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಆನ್ಸರ್ಸ್ ಎಲ್ಲ. ಸಿ ಇಲ್ಲಿ ನಿಮಗೆ 8.9 ಬಂದಿದೆ. ಸೊ ಕೆಲವೊಂದು ಸತಿ ನಿಮಗೆ 8.88 ಬರ್ಬೋದು, ಯಾಕಂದರೆ ಇಲ್ಲಿ ನಿಮಗೆ 14.5 ಬಂದಿದೆ, ಇಲ್ಲಿ ನಿಮಗೆ 14.4, ಓಕೆ. ಆ್ಯಕ್ಚುಲಿ ಇಟ್ ವಾಸ್ 14.4 ಅಲ್ವಾ, ಯಾ. ಸೊ ಇಲ್ಲಿ 14.4 ಅಂತ ಅಂದರೆ ನಿಮಗೆ 8.88 ಬರುತ್ತೆ, ಓಕೆ. 8.88 ಅಂತ ಅಂದರೆ ಇವಾಗ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. 8.88 ಅಂತ ಮಾಡಿಕೊಂಡಾಗ ನಿಮಗೆ ಇಲ್ಲಿ 6.66 ಬರುತ್ತೆ. ಸೊ ಇಲ್ಲಿ 6.66 ಹಾಕ್ಕೊಂಡಾಗ ನಿಮಗೆ ಏನು ಬರುತ್ತೆ ಅಂದರೆ 6.66 ಹಾಕ್ಕೊಂಡಾಗ ನಿಮಗೆ 0.54 ಬರುತ್ತೆ, ಓಕೆನಾ. ಸೊ ಬಿ ಕೇರ್ಫುಲ್ ಇನ್ ದ ಪಾಯಿಂಟ್ಸ್, ಓಕೆ. ಈ ಥರ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಸೊ ಐ ಅಪಲೋಜೈಸ್ ಫಾರ್ ದ್ಯಾಟ್. ಆ್ಯಕ್ಚುಲಿ ಇಲ್ಲಿ 44.4 ಇತ್ತು, ನಾನು 44.5 ತೊಗೊಂಡೆ. ದಟ್ಸ್ ವಾಟ್ ಐ ವಾಸ್ ಥಿಂಕಿಂಗ್, ಏನೋ ಮಿಸ್ ಆಗ್ತಿದೆ, ಯಾಕೆ ಪಾಯಿಂಟ್ಸ್ ಇಷ್ಟು ಡಿಫ್ರೆನ್ಸ್ ಬರ್ತಿದೆ ಅಂತ. ಇಟ್ಸ್ ಓಕೆ ಫೈನಲಿ. ಆ್ಯಕ್ಚುಲಿ ಬಿ ಕೇರ್ಫುಲ್. ಆ್ಯಕ್ಚುಲಿ ಒಂದು ಪಾಯಿಂಟ್ ಚೇಂಜ್ ಆದರೂ ಕೂಡ ನಿಮಗೆ ಆನ್ಸರಲ್ಲಿ ತುಂಬಾ ಡಿಫ್ರೆನ್ಸ್ ಬರುತ್ತೆ, ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಮಗೆ A0 ವ್ಯಾಲ್ಯೂನು ಕೂಡ ಸಿಕ್ತು. ಸೊ A0 ವ್ಯಾಲ್ಯೂ ಬಂದುಬಿಟ್ಟು ನನಗೆ 0.54 ಪ್ಲಸ್ A1 ವ್ಯಾಲ್ಯೂ ಬಂದುಬಿಟ್ಟು 0.66 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು, ಎಕ್ಸ್ ನಮಗೆ ಎಕ್ಸ್ನೇ ನಾವು ಇವಾಗ ಎಕ್ಸ್ ಕ್ವೆಶನಲ್ಲಿ ಕೊಟ್ಟಿದ್ದಾರೆ, ಏನು ಗೊತ್ತಾ, 7th ವೀಕು ಮತ್ತು 12th ವೀಕಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದಲ್ವಾ. ಸೊ ಇವಾಗ ನಾನು 7th ವೀಕ್ಗೆ ಏನು ಬರುತ್ತೆ ವೈ ವ್ಯಾಲ್ಯೂ ಅಂತ ಬರೆದ್ರೆ, ಸೊ 0.54 ಪ್ಲಸ್ 0.66 ಇಂಟು 7 ಅಂತ ಹಾಕಿದ್ರೆ 0.54 ಪ್ಲಸ್ 0.66 ಇಂಟು 7 ಏನು ಬರುತ್ತೆ ನನಗೆ 5.16, ರೈಟ್. ಸೊ 5.16 ಬರುತ್ತೆ. ಸೊ ಅದೇ ನೀನು 12th ವೀಕ್ಗೆ ಏನಂತ ಹಾಕೋಬೇಕು, y ಈಸ್ ಈಕ್ವಲ್ ಟು 0.54 ಪ್ಲಸ್ 0.66 ಇಂಟು 12 ಅಂತ ಹಾಕ್ಕೊಂಡ್ರೆ, ಸೊ 12 ಅಂತ ಹಾಕ್ಕೊಂಡ್ರೆ ಏನು ಬರುತ್ತೆ 8.46, ಓಕೆ. 8.46 ಬರುತ್ತೆ ಯಾವುದಕ್ಕೆ, ಇಫ್ ಇಟ್ ಈಸ್ ಅ 12th ವೀಕ್. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ, ನೀವು ಒಂದು ಗ್ರಾಫ್ ಹಾಕಬೇಕು, ಓಕೆ. ಈ ಗ್ರಾಫು, ಸೊ ಇದು 10, ಇದು 1, 0, 1, 2, 3, 4, 5. ಆಮೇಲೆ ವೈಯು ಪಾಯಿಂಟಲ್ಲಿ ಇರೋದ್ರಿಂದ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಸೊ ಇವಾಗ ರೇಂಜಸ್ಸು 0, 1.5, ಆಮೇಲೆ 2, ಆಮೇಲೆ 2.5, ಆಮೇಲೆ 3, 3.5, ಆಮೇಲೆ 4, ಓಕೆ. ಸೊ ಇವಾಗ x1 ಇದ್ದಾಗ ವೈ ವ್ಯಾಲ್ಯೂ ಏನಿತ್ತು 1.2, ಆಲ್ಮೋಸ್ಟು ಅದು ಇಲ್ಲಿ ಬರುತ್ತೆ ಅಲ್ವಾ, 1.2, ಓಕೆ. ನೆಕ್ಸ್ಟ್ ಅದೇ ಇವಾಗ 2 ಇದ್ದಾಗ ವೈ ವ್ಯಾಲ್ಯೂ ಏನಾಗಿತ್ತು 1.8, ಸೊ ಹತ್ತತ್ರ 2 ಹತ್ರ ಬರುತ್ತೆ ಅಲ್ವಾ, ಹೌದು, ಹತ್ತತ್ರ 2ಕಿನ್ನ ಒಂದು ಸ್ವಲ್ಪ ಕೆಳಗೆ ಬರುತ್ತೆ, ಓಕೆ. ಸೊ ನೆಕ್ಸ್ಟು ವೈ 3 ಇದ್ದಾಗ ಏನಾಗುತ್ತೆ 2.6, 3 ಇದ್ದಾಗ 2.6 ಅಂದರೆ ಇವಾಗ 2.5ಗಿಂತ ಸ್ವಲ್ಪ ಮೇಲೆ, ಓಕೆ. ನೆಕ್ಸ್ಟ್ ಇಲ್ಲಿ 4 ಇದ್ದಾಗ 3.2, 4 ಇದ್ದಾಗ 3.2 ಅಂದರೆ 3ಗಿಂತ ಸ್ವಲ್ಪ ಮೇಲೆ, ಓಕೆ. ಸೊ ಅದಾದಮೇಲೆ 5 ಇದ್ದಾಗ 3.8, ಸೊ 5 ಇದ್ದಾಗ ಒಂದು 3.5ಗಿಂತ ಸ್ವಲ್ಪ ಮೇಲೆ. ಸೊ ಇವಾಗ ಏನಾಯಿತು ನಿಮಗೆ ಆಲ್ಮೋಸ್ಟ್ ಸ್ಟ್ರೇಟ್ ಲೈನ್ ಬಂತಲ್ವಾ. ಸೊ ಈ ಲಾಸ್ಟಲ್ಲಿ ಈ ಒಂದು ಗ್ರಾಫ್ನ ಮಾಡಬೇಕಾಗತ್ತೆ, ಓಕೆ. ಅರ್ಥ ಆಯ್ತಲ್ವಾ. ಸ್ವಲ್ಪ ಪಾಯಿಂಟ್ ಏನಾದರೂ ಚೇಂಜ್ ಆದರೆ ಲಿಟ್ರಲಿ ಡಿಫ್ರೆನ್ಸ್ ಬರುತ್ತೆ. 0.51 ಇಲ್ಲಿ 54 ಇಲ್ಲಿ ಅಲ್ವಾ. ಸೊ
ಪಾಯಿಂಟ್ಸ್ ಮೇಲೆ ಸ್ವಲ್ಪ ಗಮನ ಇಡಿ. ಏನು ಬರುತ್ತೆ ಕ್ಯಾಲ್ಸಿಯಲ್ಲಿ ಅದನ್ನೇ ಹಾಕಿ, ಓಕೆನಾ. ಸೊ ಮಿಸ್ಟೇಕ್ ಆಗಿ ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದಾಗಿತ್ತು ಇವತ್ತಿಂದ ವಿಡಿಯೋ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು.